ಕಿಡಿಗೇಡಿಗಳ ಕೃತ್ಯದಿಂದ ಧಗಧಗಿಸಿದೆ ನಾಗಮಂಗಲ ಪಟ್ಟಣದಾದ್ಯಂತ ಪೊಲೀಸರ ಸರ್ಪಗಾವಲನ್ನ ಹಾಕಲಾಗಿದೆ. ಸೆಷನ್ 14 ಅನ್ನು ಕೂಡ ಈಗಾಗಲೇ 14ನೇ ತಾರೀಕಿನವರೆಗೂ ಕೂಡ ಜಾರಿ ಮಾಡಲಾಗಿದೆ. 144 ಸೆಕ್ಷನ್ ಜಾರಿಯಾಗಿದೆ. ಕಿಡಿಗೇಡಿಗಳ ಕೃತ್ಯದಿಂದ ಸದ್ಯ ಪರಿಸ್ಥಿತಿ ಉದ್ವಿಗ್ನವಾಗಿದೆ. ಈ ಪರಿಣಾಮ ಪೊಲೀಸರು ಗಸ್ತು ತಿರುಗ್ತಾ ಇದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರ ನಿಯೋಜನೆಯನ್ನ ಮಾಡಲಾಗಿದೆ. ಜನರ ಗುಂಪುಗೂಡುವಿಕೆಯನ್ನ ತಡೆಯುವಂತಹ ನಿಟ್ಟಿನಲ್ಲೂ ಕೂಡ ಈಗ 144 ಸೆಕ್ಷನ್ ಜಾರಿಯಾಗಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರೋಹಿತ್, ಈವರೆಗೂ ಎಷ್ಟು ಮಂದಿಯನ್ನ ಅರೆಸ್ಟ್ ಮಾಡಿದ್ದಾರೆ ಈ ಪ್ರಕರಣದಲ್ಲಿ? ತಲ್ವಾರ್ ವಿಚಾರವಾಗಿ ಮಾತನಾಡ್ತಾ ಇದ್ರು ಪೊಲೀಸ್ ಅಧಿಕಾರಿಗಳು. ಅಲ್ಲಿ ಆ ರೀತಿಯಾದಂತಹ ರಿಪೋರ್ಟ್ ನಮಗೆ ಬಂದಿಲ್ಲ ಅಂತ. ಬಟ್ ನಮ್ಮಲ್ಲೇ ವಿಜುವಲ್ ಇದೆ, ಪೊಲೀಸೇ ಅದನ್ನ ವಶಕ್ಕೆ ಪಡ್ಕೊಂಡು ಹೋಗ್ತಾ ಇದ್ದಿದ್ದು. ಇಲ್ಲಿಯವರೆಗೂ ರಿಪೋರ್ಟ್ ಸಿಕ್ಕಿಲ್ವಾ ಅವರಿಗೆ? ಖಂಡಿತ ದಿವ್ಯ, ಅದೇ ಕೆಲಸದ ಕೂಡ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಇರುವಂತದ್ದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ನಾಗಮಂಗಲದ ಪೊಲೀಸ್ ಠಾಣೆ ಈಗಷ್ಟೇ ರಾತ್ರಿ ಇಡೀ ಕೆಲಸ ಮಾಡಿದಂತಹ SP ಅವರು ಸಹ ಇಲ್ಲಿಗೆ ಬಂದಿರುವಂತದ್ದು. ಇರುವಂತಹ ಮಾಹಿತಿಗಳನ್ನು ಕೂಡ ಇಲ್ಲಿ ತೆಗೆದುಕೊಳ್ಳುವಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇದುವರೆಗೂ ಕೂಡ ಯಾರೆಲ್ಲ ಏನ್ ಕಿಡಿಗೇಡಿಗಳನ್ನ ಬಂಧನ ಮಾಡಿದ್ದಾರೆ, ಅವರು ಯಾವ ಕಾರಣಕ್ಕಾಗಿ ಈ ಒಂದು ಕೃತ್ಯವನ್ನು ನಡೆಸಿರುವ ನಿಟ್ಟಲ್ಲಿ ಇಂಚಿಂಚು ಮಾಹಿತಿಯನ್ನು ಕೂಡ SP ಅವರು ಕೂಡ ತೆಗೆದುಕೊಳ್ತಾ ಇರುವಂತದ್ದು. ಈ ನಿಟ್ಟಲ್ಲಿ ಕಂಪ್ಲೀಟ್ ಆಗಿ ನಾಗಮಂಗಲದಾದ್ಯಂತಲೂ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಮಾಡಲಾಗಿದೆ. ಒಂದು ಸಂಗತಿಯನ್ನ ತಿಳಿಸಕ್ ಹೊರಟಿದ್ದೀನಿ. ನಾಗಮಂಗಲದ ಟೌನ್ ಪೊಲೀಸ್ ಠಾಣೆ ಇದು. ಇದರ ಪಕ್ಕದಲ್ಲೇ ಅಂದ್ರೆ ಘಟನೆಗಳೆಲ್ಲವೂ ಕೂಡ ಆದ ಮೇಲೆ ಎಲ್ಲವೂ ಕೂಡ ಹತೋಟಿಗೆ ಬಂತು ಅಂದ ಮೇಲೂ ಕೂಡ ಒಂದು ಅಂಗಡಿ ದಗದಗನೆ ಉರಿಯುತ್ತೆ. ಅಂದ್ರೆ ಎಷ್ಟರ ಮಟ್ಟಿಗೆ ಈ ಒಂದು ಕ್ರೌರ್ಯ ನಡೆದಿದೆ ಅಂತ ಹೇಳಿ ಕೂಡ ಗಮನಿಸಬಹುದಾಗಿರುವಂತದ್ದು. ಆಗ ತಾನೇ ತಂದಿರುವಂತಹ KTM ಬೈಕ್ನು ಕೂಡ ಬೆಂಕಿಯನ್ನ ಹಾಕಿರುವಂತದ್ದು. ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ KTM ಬೈಕ್ ಕೂಡ. ಇದಲ್ದಲೆ ಟೌನ್ ಪೊಲೀಸ್ ಠಾಣೆಯ ಮುಂಭಾಗ ಇರುವಂತಹ ಪಾತ್ರೆ ಅಂಗಡಿಯು ಕೂಡ ರಾತ್ರಿ ಬೆಂಕಿ ಹಾಕಲಾಗಿದೆ. ಸರಿಸುಮಾರು 12:15 ವೇಳೆಯಲ್ಲಿ ಈ ಒಂದು ಅಂಗಡಿಗೆ ಬೆಂಕಿ ಹಾಕಲಾಗಿದೆ. ಇದರಿಂದಾಗಿ ಸಾಕಷ್ಟು ಪ್ರಮಾಣದಲ್ಲಿ ಹಾನಿಯಾಗಿರುವಂತಹ ದೃಶ್ಯಾವಳಿಗಳು ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ಹಲವಾರು ವಾಹನಗಳು ಕೂಡ ಬೆಂಕಿ ಹಾಕಿದ್ದಾರೆ. ಸಾಕಷ್ಟು ಪ್ರಮಾಣದಲ್ಲಿ ಇಲ್ಲಿ ಹಾನಿಯಾಗಿರುವಂತದ್ದು. ರಾತ್ರಿ ನಡೆದಂತ ಈ ಒಂದು ಘಟನೆಯಿಂದಾಗಿ ಇಲ್ಲಿರುವಂತಹ ಎಲ್ಲಾ ಪದಾರ್ಥಗಳು ಕೂಡ ಸುಟ್ಟು ಕರಕಲಾಗಿರುವಂತಹ ದೃಶ್ಯಾವಳಿಗಳನ್ನ ಗಮನಿಸಬಹುದಾಗಿರುವಂತದ್ದು. ಇಲ್ಲಿರುವ ಬೈಕ್ಗಳು ಕೂಡ ಬೆಂಕಿ ಹಾಕಿದ್ದಾರೆ. ಜೊತೆಗೆ ಅಕ್ಕಪಕ್ಕದಲ್ಲಿದ್ದಂತಹ ತಳ್ಳುವ ಗಾಡಿಯು ಕೂಡ ಈ ಒಂದು ಬೆಂಕಿಯ ಕಿನಾಲೆ ವ್ಯಾಪಿಸಿರುವಂತದ್ದು. ಆ ನಿಟ್ಟಿನಲ್ಲಿ ಎಲ್ಲವೂ ಕೂಡ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದ್ದಾವೆ. ಈ ಒಂದು ಘಟನೆಯ ವೇಳೆ ಹಲವರು ಕೂಡ ಗಾಯಗಳಾಗಿರುವಂತದ್ದು. ಪೊಲೀಸ್ ಪೇದೆಗೆ ಒಂದಿಬ್ಬರು ಕೂಡ ಅವರು ಕೂಡ ಗಾಯವಾಗಿದೆ. ಅವರೆಲ್ಲರೂ ಕೂಡ ಆಸ್ಪತ್ರೆಗೆ ದಾಖಲು ಮಾಡಿ ಅವರಿಗೆ ಕೂಡ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಈ ಒಂದು ಘಟನಾವಳಿಗಳು ಹೇಗೆ ಆಯ್ತು, ಯಾರೆಲ್ಲ ಪಾತ್ರಧಾರಿಗಳು ನಿಟ್ಟಿನಲ್ಲಿ ಕಂಡುಹಿಡಿಯುವ ನಿಟ್ಟಿನಲ್ಲಿ ಪೊಲೀಸರು ಮುಂದಾಗಿದ್ದಾರೆ. ಸದ್ಯ 20 ಜನರನ್ನ ಇದೀಗ ಬಂಧನವನ್ನ ಮಾಡಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ರೋಹಿತ್ ನಿಮ್ಮೆಲ್ಲ ಮಾಹಿತಿಗೆ.